ಭಾರತೀಯ ಜನತಾ ಪಕ್ಷದ ಮೇಲೆ ಜನ ಪ್ರೀತಿ ವಿಶ್ವಾಸ ಇಟ್ಟದ ದ್ಯೋತಕವಾಗಿ ಇದೊಂದೇ ಯಾಕ ಈಗ ಒಂದು 15 ದಿವಸದಿಂದ ದನ್ನೂರು ಗ್ರಾಮ ಪಂಚಾಯತಿ ಚುನಾವಣೆ ನಡೀತು, ಅಧ್ಯಕ್ಷ ಚುನಾವಣೆ. ಆ ದನ್ನೂರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮವರು ಕೇವಲ 4 ಜನ ಮಾತ್ರ ಹೋಗಿದ್ರು. 5 ಜನ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು, ಅದರಲ್ಲಿ ಒಬ್ಬರಿಗೆ ಆರಾಮಿರಲಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. 4 ಜನ ಹೋಗಿದ್ರು. 4 ಜನರಲ್ಲಿ ನಮ್ಮವರೊಬ್ಬರು ನಾಮಿನೇಷನ್ ಫೈಲ್ ಮಾಡಿದ್ರು ದನ್ನೂರಿನಲ್ಲಿ. 8 ಮತಗಳಿಂದ ಅವರು ಆಯ್ಕೆಯಾಗಿ ಬಂದರು. ಅಂದರೆ ಇನ್ನೇನು ಭಾವಿಸಿಲ್ಲ, ಇದ್ರಾಗೇನು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ. ಇನ್ನು 3 ತಿಂಗಳಿರ್ಬೋದು, 4 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು, ಅದು ಎಷ್ಟೇ ದಿವಸ ಇರಲಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಈ ಕ್ಷೇತ್ರದ ಶಾಸಕನ ಭ್ರಷ್ಟಾಚಾರ ಮತ್ತು ದುರಾಡಳಿತ, ಜೊತೆಗೆ ಏನಪ್ಪಾ ಅಂದ್ರೆ ಸುಳ್ಳು ಅಟ್ರಾಸಿಟಿ ಕೇಸುಗಳನ್ನು ದಾಖಲಿಸೋದು. ಈ ರೀತಿ ದುರಾಡಳಿತ ನಡೆಸಿ ಅದರ ಪ್ರತಿಫಲ ಜನ ಬೇಸತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಭಾವನೆ ನಾನು. ಇಲ್ಲಿ ನಿನ್ನೆ ತಾನೇ ಈ ಕ್ಷೇತ್ರದ ಶಾಸಕ, ಅದಕ್ಕೆ ಮುಂಚಿತವಾಗಿ ಹೇಳ್ತೀನಿ, ನಮ್ಮೆಲ್ಲ ಸದಸ್ಯರು ಏನು ಒಂದಾಗಿ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸಿದಾರಲ್ಲ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾಕಂದ್ರೆ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಅವರೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ನಿಂತು ಅಭ್ಯರ್ಥಿಯನ್ನು ಬೆಂಬಲಿಸಿ ಗೆಲ್ಲಿಸಿದ್ದಕ್ಕಾಗಿ ಅಭಿನಂದನೆಗಳು. ಹಾಗೂ ಈ ಒಂದು ಕಾರ್ಯದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಗ್ರಾಮೀಣ ಭಾಗದ ನಗರದವರು ಯಾರೇ ಇರಲಿ, ಎಲ್ಲರೂ ಕೂಡ ಒಂದು ಸತತ ಪ್ರಯತ್ನದ ಫಲವಾಗಿ ಇವತ್ತು ಈ ಚುನಾವಣೆಯಲ್ಲಿ ಜಯವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಾಧಿಸಿದ್ದಾರೆ. ಇನ್ನೇನೋ ಕಂಟಿ ಸರ್ಕಲ್ ಬೇಸರಾಗಿ ಬಂದು ಇಲ್ಲೇ ನಿಮ್ಮ ಮನೆ ಮುಂದನ ಬೇಸರ ಸರ್ಕಲ್ಗೆ ನಾನು ಸ್ಟೇಜ್ ಹಾಕಿನಿ ಅಂತೇನೋ ಭಾಷಣ ಮಾಡಿದಂತ ಕೇಳಿದೆ ನಾನು. ಯಾವ ಪುರುಷಾರ್ಥಕ್ಕೆ ಬಸವೇಶ್ವರ ಸರ್ಕಲ್ನಲ್ಲಿ ಸ್ಟೇಜ್ ಹಾಕಿದ್ದು ಗೊತ್ತಾಗಲಿಲ್ಲ. ಏನಿತ್ತು ನಿನ್ನೆ ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಹಾಕಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅನ್ನೋ ಒಂದು ವ್ಯವಧಾನ ಇರದೇ ಇರತಕ್ಕಂಥ ಒಬ್ಬ ಭ್ರಷ್ಟ ಶಾಸಕನಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನೀ ಕಂಟಿ ಸರ್ಕಲ್ನಾಗ ಹಾಕು, ಬಸವೇಶ್ವರ ಸರ್ಕಲ್ನಾಗ ಹಾಕು, ಉತ್ತರ ನಾನು ನಿನ್ಗೆ ಕೊಡ್ಬೇಕಾಗಿಲ್ಲ. ನಾನು ಕೊಡ್ತೀನಿ, ಜನರಿಗೆ ನಾನು ಕೊಡ್ತೀನಿ. ನಿನ್ಗೆ ತಾಕತ್ತು ದಮ್ಮಿದ್ರ ನಡಿ ಬಾ, ನಾನು ಬರ್ತೀನಿ. ಎಲ್ಲೆಲ್ಲ ಅನಧಿಕೃತ ಪಾಯಿಂಟ್ ಅದಾವಲ್ಲ, ಮರಳು ಪಾಯಿಂಟ್, ಅಲ್ಲಿಗೆ ಬರ್ತೀವ. ತೊಂಡಾಳಾಗ ಅದಾವ, ಕರಡ್ಯಾಗ ಅದಾವ, ತುಂಬ ಹತ್ರ ನಡೆದಾವ, ದಾಸವಾಳಾಗ ಅದಾವ. ದಾಸವಾಳಾಗಂತೂ ಹೊಳೆ ದಂಡಿಗೆ ಅನಧಿಕೃತವಾಗಿ ಮುಳುಗಡೆ ಆದ ಪ್ರದೇಶದಲ್ಲಿ ಹೊಡೆದಿದ್ದಾರೆ. ಬಾ ಹೋಗೋಣ, ಬಾ ದಾಸವಾಳಕ್ಕೆ. ಉತ್ತರ ಕೊಡ್ಬಾ ಇಲ್ಲ ಜನರೆದುರಿಗೆ. ನಾನೇ ಕೊಡಂತೇಳಿ ನಾನು ಬರ್ತೀನಿ, ಬಾ ಅವ್ರಿಗೆ ಉತ್ತರ ಕೊಡು ಜನರಿಗೆ. ನೀನೇನು ಕಡ್ದು ಕಟ್ಟಿ ಹಾಕಿ ಅಂತ. ಹಣೆ ಬರಕ ಇಷ್ಟು ಮಳೆ ಆಗೈತೆ, ಇಷ್ಟು ನೀರೈತಿ ಒಳಗ, ನೀರಿಲ್ಲ ಅಂತೇಳಿ ನನ್ನ ಮನೆ ತನಕ ಕೊಡ ತಗೊಂಬಂದ್ರೆ ನಾಚಿಗೆ ಬರಲಿಲ್ಲ. ರಸ್ತೆಗಳು ನೋಡು, ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದನ ಎಷ್ಟು ಗುಂಡಿಗಳು ಬಿದ್ದಾವ. ಊರಲ್ಲಿ ಗ್ರಾಮೀಣ ರಸ್ತೆಗಳು ಎಲ್ಲವೂ ಹಾಳಾಗಿ ಹೋಗ್ಯಾವ.
ಇಲ್ಲಿವರೆಗೂ ಈ ಸರ್ಕಾರದಿಂದ ಒಂದೇ ಒಂದು ಬಜೆಟ್ ಅನ್ನ ತರದೆ ತಂದೆ ಆ 5 ಒಳಗೆ ಸಿ ಸಿ ರೋಡ್ ಮಾಡ್ತಾನ. ನಾನು ಯಾರೇ ಹೇಳಿದ್ ಏನು ನಡೆಯುತ್ತಲ್ಲ ಅಂದ IB ಕಂಪೌಂಡು ಸಿ ಸಿ ರೋಡ್ ಅಂತ. ಅವ್ರು ಕಂಪೌಂಡ್ ಹತ್ರ ಆಗ್ಬೇಕದು, ಯಾಕಂದ್ರೆ ಏನೇನಲ್ಲಿ ಕಾಳದಿಂದ ನಡೀತಾವೆಲ್ಲ ಮುಚ್ಚಬೇಕಲ್ಲ, ಹೊರಗಿನಲ್ಲಿ ಕಾಣಬಾರ್ದಲ್ಲ. ಸಿ ಸಿ ರೋಡ್ ಏನು ಅವಶ್ಯಕತೆ ಐತಪ್ಪಲ್ಲ. ಇಲ್ಲೇ ತಾಲೂಕಿನಾದ್ಯಂತ ಇದೇ ಬೇಡ, ಇಲ್ಲ ಗೊರವಾಳ ಕ್ರಾಸಿಂದ ತುಂಬತನ ಹೋಗ್ರಿ, ಎಷ್ಟು ಗುಂಡಿ ಬಿದ್ದಾವ, ಎಷ್ಟು ಗುಂಡಿ ಬಿದ್ದಾವ. ಹಾಡು ಹೊಡೆಯನ ಮರಳು ದಂಧೆ ಕಳ್ಳದಿಂದ ನಡೀತದ, ಇಸ್ಪಟ್ ದಂಧೆಗಳು ನಡೀತಾ ಇದ್ದಾವೆ, ಏನೇನು ಮುಚ್ಚಿಲ್ಲ ಅವು ನಡೀತಾ ಇದ್ದಾವೆ. ನನಗೆ ಒಂದೇ ಒಂದು ತೋರಿಸ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಅಂತನಂತ ಒಂದು ಘೋಷಣೆ ಮಾಡಿದ್ದ. ಅದಾವ 16 ಅದಾವ, ಒಂದಲ್ಲ ಎರಡಲ್ಲ. ಘೋಷಣೆ ಮಾಡ್ತೀಯಾ? ನಿನ್ನಂತ ಭ್ರಷ್ಟ ಶಾಸಕನಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ನಂದಿಲ್ಲ. ನೀನು ಜನರಿಗೆ ಉತ್ತರ ಕೊಡಬೇಕಾಗಿದೆ. ಅಧಿಕೃತವಾಗಿರ್ತಕ್ಕಂಥ ಏನು ಪಾಯಿಂಟ್ಗಳು ಅದಾವ ಅವನ್ ಬಂದ್ ಮಾಡಿಸ್ಯಾರ. ಯಾಕಂದ್ರೆ ಅವು ಚಾಲು ಇದ್ರೆ ಇವಕ್ಕ ಅನಧಿಕೃತ ಇದ್ದಕ್ಕ ಸಮಸ್ಯೆ ಆಗುತ್ತ. ಸಮಸ್ಯೆ ಅಂದ್ರೆ ಏನು? ಡಿಮಾಂಡ್ ಕಮ್ಮಿ ಆಗುತ್ತ. ಇಲ್ಲಿ ನೋಡಿ ಸರ್ವೆ ನಂಬರ್ 17 ಇಂಗ್ಲಿಗಿದೆ. ತೋರ್ಸಪ್ಪ, ಎಲ್ಲೈತೆ ಲೈಸೆನ್ಸ್? ಎಲ್ಲಿ ತೋರ್ಸು. ದಾಸಬಾ ಹೊಳಿಗಂಡಿ ಹೊಡೆದ್ರಲ್ಲಿ ಯಾರು ಲೈಸೆನ್ಸ್ ತಗೊಂಡ್ರೆ ತೋರ್ಸು. ಇದನ್ನೆಲ್ಲ ಲೂಟಿ ಮಾಡಕ್ ಕುಂತು ಮತ್ತೆ ನಮ್ಮ ಟೂರಿಂಗ್ ಪ್ಯಾಕೇಜ್ ಅಂತ ನೀ ಎಲ್ಲಿ ಕುಂತಿದ್ದಿ? ಒಬ್ಬ ಜನಪ್ರತಿನಿಧಿ ಆದೋಗ ಭೇಟಿ ಆಗ್ಬೇಕಾದ್ರ 2 ಗೇಟ್ ಅಂತ ರೆಸಾರ್ಟ್ನಾಗ ಕಾಯ್ಬೇಕು ಅವ್ರ ಗೇಟ್ನ ಹೊರಗ. ಗೇಟಿನೊಳಗ ಈ ಕ್ಷೇತ್ರ ಜನತೆ ಓಟ್ ಹಾಕಿದ ಪಾಪಕ್ಕೋಸ್ಕರ ಪಶ್ಚಾತ್ತಾಪಕ್ಕೋಸ್ಕರ ಹೋಗಿ ನಿನ್ ಗೇಟ್ ಮುಂದೆ ಕಾಯ್ಬೇಕಾ? ನಿನ್ನಿಂದ ನಾ ಕಲಿಬೇಕಾ? ನಾ ಎಲ್ಲಿ ಮಕ್ಕೋಬೇಕು? ಹಾಲಿ ವ್ಯವಸ್ಥೆ ಮುದುಗಲ್ಲ ಎಂದು ಬಂದು ನೋಡಿದ್ದಪ್ಪ. ಮತ್ತೆ BJP RSS ದೇಶ ಒಡೆಯೋ ಕೆಲಸ ಮಾಡಿದ್ರಂತ, ದೇಶ ಇಬ್ಬಾಗ ಮಾಡೋ ಕೆಲಸ ಮಾಡಿದ್ರಂತ. RSS ದೇಶ ಒಗ್ಗೂಡಿಸುವ ಕೆಲಸವನ್ನು ಮಾಡಿತು. ಈ ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ದೇಶ ಒಡೆದಿರ್ತಕ್ಕಂಥದ್ದು ಪಾಕಿಸ್ತಾನದ ಹುಟ್ಟಿಗೆ ಕಾರಣಭೂತರಾಗಿರ್ತಕ್ಕಂಥ ಜಿನ್ನಾರವರು ಈ ದೇಶವನ್ನು ಇಬ್ಬಾಗ ಮಾಡ್ಲಿಕ್ಕೆ ಕಾರಣ. ನೆಹರು ಜಿನ್ನಾ ಸೇರಿ ಈ ದೇಶ ಇಬ್ಬಾಗ ಮಾಡಿದರ ಹೊರತಾಗಿ RSS ಈ ದೇಶವನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಿದೆ. ಪೂರ್ವ ಈಶಾನ್ಯದ ರಾಜ್ಯಗಳನ್ನ ಅಂದಿನ RSSನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರೇನಿದ್ದಾರಲ್ಲ ಅವರೆಲ್ಲ ಕಡೆನೂ ಹೋಗಿ ಎಲ್ರಿಗೂ ತಿಳುವಳಿಕೆ ಹೇಳಿ ಭಾರತ ದೇಶದಲ್ಲೇ ಉಳಿಸಲಿಕ್ಕೆ ಕಾರಣೀಭೂತರು ಯಾರಂದ್ರೆ RSS. ಈಶಾನ್ಯ ಭಾರತದ ರಾಜ್ಯಗಳೇನಿದಾವಲ್ಲ ಅವೆಲ್ಲ ರಾಜ್ಯಗಳನ್ನ ಭಾರತ ದೇಶದಲ್ಲಿ ಉಳಿಸ್ಲಿಕ್ಕೆ ಕಾರಣ RSS. ಅದರ ಅರಿವುನೂ ಇಲ್ಲ, ಬರೀ ಮಾತಾಡೋದು. ಮೈಕ್ ಸಿಕ್ಕತ್ತೆ ಅಂತ ಬಾಯಿ ಬಂದಂಗೆ ಮಾತಾಡೋದು. ಇನ್ನೊಂದು ಮುಂದೊಂದು 4 ಕುಂತಿರ್ತಾವ ಕೊಡಿನ ಚಾಪಳಿಗೆ ಸೇಳಿಗೆ ಮಾಡಿಸ್ಬಿಟ್ರೆ ಆಯ್ತಲ್ಲ. ಏನ್ ಕ್ಷೇತ್ರದ ಅಭಿವೃದ್ಧಿ ಆಗೈತೆ 2.5 ವರ್ಷದಾಗ? ಏನಿದೆ? ಯಾವ ಕೆಲಸ ಮಾಡಿಯಪ್ಪ? ನೀರಿಲ್ಲಂತ ಹೊಯ್ಕೋತಾರೆ 24/7. ಅಷ್ಟೇ ಅಲ್ಲ, ಇವತ್ತಿಗೆಲ್ಲೇನು
ಸುವರ್ಣ ಸಂಭ್ರಮ ಮಾಡ್ತಾನಂತ ಇದ್ರದ್ದು ಎಲ್ಲಿ ಹುನಗುಂದದ್ದು. ಹುನಗುಂದಾಗ ಯಾವ ಅಭಿವೃದ್ಧಿ ಕೆಲಸ ಮಾಡಿದೆ? ಕೋರ್ಟ್ ಕಟ್ಟಡ ನೀ ಕಟ್ಟಿಯ, ಮಿನಿ ವಿಧಾನಸೌಧ ನೀ ಕಟ್ಟಿಯ, ಬಸ್ ಸ್ಟ್ಯಾಂಡ್ ನೀ ಕಟ್ಟಿಯ, ಕಾಲೇಜ್ ಹೈಸ್ಕೂಲಿಂದ ಹಿಡಿದು PUC ಕಾಲೇಜಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೆ ಕಟ್ಟಿದವ್ರು ಯಾರು? ನೀ ಕಟ್ಟಿದೀಯಾ? ನಾಚಿಕೆ ಬರೋದಿಲ್ಲ, ಮಾನ ಮರ್ಯಾದಿಲ್ಲ. ನಮ್ಮ ಸರ್ಕಾರದಲ್ಲಿ ಮಾಡಿರೋದು ನಾ ಮಾಡೀನಿ ಅಂತ ಎಲ್ಲ ಮೂರು ಬಿಟ್ಟು ನಿಂತು ಬೈಕ್ ಮುಂದೆ ಹೊಡ್ಕೊಂತೀಯಲ್ಲ, ಏನಾರ ಐತೆ ನಿನ್ನ ಹತ್ರ? ನಿನ್ನಂಥವ್ನು ಕೂಡ ನಾವು ಉತ್ತರ ಕೊಡಕ್ಕೆ ಬರ್ಬೇಕ? ಹೇಳಿವನ್ನ ತೋರ್ಸಪ್ಪ. ಕೋರ್ಟ್ ಕಟ್ಟಡ, ಮಿನಿ ವಿಧಾನಸೌಧ, ಡಿಗ್ರಿ ಕಾಲೇಜು ಯಾವಾಗ ಏನೇನು ಮಾಡಿದ್ವು ತಗ್ಸ್. ನೀರಾವರಿ ನೀ ಮಾಡಿದ? ಏನ್ ನಿನ್ನ ಹತ್ರ ಐತಂತ ನಾನು ನಿನ್ನ ಮುಂದೆ ಬಂದು ಮಾತಾಡಕ್ ಬರಲಿ? ನಿನಗೇನಾರ ಜ್ಞಾನ ಪರಿಜ್ಞಾನ ಏನಾದರೂ ಇದ್ದಿದ್ರ ಕೊಡ್ಬೋದಾಗಿತ್ತು, ಚಾಲೆಂಜ್ ಮಾಡ್ಬೋದು. ನಿನ್ನ ಹತ್ರ ಮೂರು ಕ್ಯಾರೆಕ್ಟರ್. ಒಂದು ಎಲ್ಲಿ ಏನು ಸಿಗುತ್ತೋ ಅದನ್ನು ಹೊಡೆಯೋದು. ಒಂದು ಉತ್ತಾರ ತಗೊಂಡ್ರೆ ನೀವು ಲಂಚ ಮುಟ್ಬೇಕಂತಂದ್ರ ಇನ್ನು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಈ ಕ್ಷೇತ್ರ ಐತೆ? ಯಾವ ಪರಿಸ್ಥಿತಿಯಲ್ಲಿ ಈ ಕ್ಷೇತ್ರ ಐತಿ ಇವತ್ತು? ನಿನ್ನ ಹಣೆ ಬರದಿಂದನ ಇಲ್ಲಿ ಖರೀದಿ ಆಗವು ಗುಳೇದ ಗುಡ್ಡ, ಬದಾಮಿ, ಬಾಗಲಕೋಟು ಬೇರೆ ಬೇರೆ ಕಡೆ ಹೊಂಟಾವ. ಇಲ್ಲ ಖರೀದಿ ಆಗಲ್ಲ. ಯಾಕಂದ್ರೆ ಖರೀದಿ ಆದ ತಕ್ಷಣ ಮೊದಲು ಇವಾಗ ಹೋಗ್ಬೇಕು ಕಮಿಷನ್. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಯಾರೋ ಮಾಡಿದ್ರೆ ನಿಮ್ಮಪ್ಪನ ಮನೆ ಆಸ್ತಾನ, ಯಾರೋ ಏನೇ ಮಾಡಿಸಿರ ದುಡ್ಡು ತಂದು ಕೊಡ್ಬೇಕಂತೀವಿ. ಅವ್ರು ಕಷ್ಟಪಟ್ಟು ಅವ್ರು ಏನೇನೋ ಮಾಡಿದ್ವನ ವಸೂಲಿ ಮಾಡ್ತೀಯಲ್ಲ, ತಗೊಂತೀಯಲ್ಲ, ನಾಚಿಕೆ ಬರೋದಿಲ್ಲ, ಮಾನ ಮರ್ಯಾದಿಲ್ಲ. ಇಂಥವ್ರು ಕೂಡ ಚಾಲೆಂಜ್ ಮಾಡಕ್ ಬರ್ಬೇಕು. ನಿನ್ನಂಥವ್ರು ಕೂಡ ಚಾಲೆಂಜ್ ಮಾಡ್ತಾರ. ಬಾ ಹೋಗೋಣ. ಆ ಹೊಳಿ ಯಾರು ಕಳು ಮಾಡಿದ್ರು, ಈ ಹಳೆ ಯಾರು ಕಳು ಮಾಡಿದ್ರು ತೋರಿಸ್ತಾನೆ. ಬರ್ತೀಯಾ? ದಮ್ಮು ತಾಕತ್ತು ನನಗೆಲ್ಲ ಉತ್ತರ ಕೊಡೋದು, ಅಲ್ಲಿ ಜನರಿಗೆ ಕೊಡ್ಬಾ. ನಾನು ನಿಂತ್ಕೊಂಡು ಹೇಳಿದ್ದೇನೋ ಉಚ್ಚನಾಗಿ ಕಡ್ದೈತೇನೆ ನೋಡ್ರಿ ತೋರ್ಸಂತ ಅವ್ರ ಮುಖಂಡರಿಗೆ. ಅವ್ರು ಏನೂ ಮಾಡಿಲ್ ಕಾಣುತ್ತೆ, ಟ್ರೀಟ್ಮೆಂಟೇ ಕೊಡಿಸಿದ್ದಂಗೆ ಇಲ್ಲಿ ಕಾಣುತ್ತೆ. ಕಾಂಗ್ರೆಸ್ನ ಮುಖಂಡರು ಅಷ್ಟೇ ಆಗಿರ್ಬೋದು ಬಹುಶಃ. ನಿನ್ನ ದರ್ಪು ದೌರ್ಜನ್ಯಕ್ಕ, ನಿನ್ನ ಬೊಗಳೆ ಮತ್ತು ಬೂಟಾಟಿಕೆ ಮಾತಿಗೆ ಯಾರು ಇಲ್ಲಿ ಎದರಿಲ್ಲ. ತಿಳ್ಕೊಂಡಿರ್ಬೇಕು ನೀನು. ಅದೇ ಅಲ್ಲ ಪಾಪ ಜನ ಯಾಕೆ ಹೆದರ್ತಾರ? ಎಲ್ಲಿ ಬಿಡಪ್ಪ ಸುಮ್ಮನೆ ಒಣ ಕೇಸು, ನಿನ್ನ ಅಟ್ರಾಸಿಟಿ ಕೇಸ್ ನಿಂದು ಬಿಟ್ರೆ ಏನೈತಿ ನಿನ್ನ ಹತ್ರ ಶಾಸ್ತ್ರ? ಏನಿಲ್ಲ. ಪೊಲೀಸ್ ಎದುರು ಆದ್ರ ಅದಕ್ಕ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಶಕ್ತಿ ದೊಡ್ಡನಗೌಡಗೆ ಇದೆ ಅನ್ನೋದು ಮಾತನ್ನು ಹೇಳ್ತೇನೆ. ನಿಜವಾಗಿ ಯಾರ ಮೇಲೆ ಅನ್ಯಾಯ ಆಗಿದೆ ಅಂಥವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ. ಸುಮ್ಮನೆ ಬಹಳ ಸುಳ್ಳು ಬೋಗಸ್ ಕೇಸ್ಗಳು ಇನ್ಮೇಲೆ ಏನಾದ್ರು ನೀವು ಮಾಡಿದ್ದ ಕಾರ್ಯ ಆದ್ರ ನಿಮ್ಮ ಮೇಲೆ ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಬೇಕು, ಅದರಲ್ಲಿ ಹಿಂಜರಿಯೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟ ಎಚ್ಚರಿಕೆಯನ್ನ ಇಲಾಖೆಯವರಿಗೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮ್ಮನೆ ನೀವು ಎಮ್ ಎಲ್ ಎ ಹೇಳ್ಯಾನ ಅಂತೇಳಿ ಕೇಸಿ ಹೋಗಿ ಯಾರ್ಯಾರ ಮೇಲೇನೋ ಅಟ್ರಾಸಿಟಿ ಕೇಸ್ ಮಾಡೋದು. ಎಷ್ಟು ಕೇಸ್ಗಳು ಬೋಗಸ್ ಕೇಸ್ಗಳಾಗಿದಾವ್ರಿ ಕ್ಷೇತ್ರ ತುಂಬಾ. ಯಾರ ಮಾತು ಕೇಳೋದು ಅವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸ್. ಇದಕ್ಕೆ ಯಾವುದಕ್ಕೆ ಹೆದರೋದಿಲ್ಲ. ಎಷ್ಟು ಮಾಡಿಸಿ ನೋಡೋಣಂತ. ಮುಂದೊಂದು ದಿನ ಜನ ಕಾದು ಕುಳಿತಿದ್ದಾರೆ, ಅದಕ್ಕೆ ತಕ್ಕ ಪಾಠ ಕಲಿಸ್ತಾರ.
ನೀ ಏನೋ ತಿಳ್ಕೊಂಡಿರ್ಬೇಕು. ನನ್ಗೆ ಯಾರು ಏನು ಮಾಡೋಕ್ಕಲ್ಲ, ನೀ ತಿಳ್ಕೊಂಡಿರ್ಬೇಕು. ಸರಿಯಾದ ಪಾಠವನ್ನು ಕಲಿಸ್ತಾರ ಅಧಿಕಾರಿಗಳು ಕೂಡ. ನಾನು ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳ್ತೇನೆ, ನಾನು ವಿಶೇಷವಾಗಿ ಪೊಲೀಸ್ ಇಲಾಖೆಯವರಿಗೆ ಎಚ್ಚರಿಕೆಯಿಂದ ಕಾನೂನಾತ್ಮಕವಾಗಿ ಕೆಲಸ ಮಾಡ್ರಿ. ನಂದೇನು ಅಭ್ಯಂತರ ಇಲ್ಲ. ಯಾರ್ಯಾರು ಅನ್ಯಾಯ ಆಗಿದ್ರು ಅದು ಅಟ್ರಾಸಿಟಿ ಕೇಸ್ ಆಗುತ್ತಾ, ಮಾಡ್ರಿ, ಬೇಡ ಅನ್ನಗಲ್ಲ. ಅದು ಸುಳ್ಳು ದಾಖಲೆಗಳನ್ನು ಏನು ಮಾಡ್ತಿರಲ್ಲ, ಅದಕ್ಕೆ ಸರಿಯಾದ ಕಾನೂನಾತ್ಮಕ ಕ್ರಮ ಜರುಗಿಸಲಿಕ್ಕೆ ನಾವು ಕೂಡ ತಯಾರಿದೆಯೋ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ